ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮಗೆ ಮನೆಯಲ್ಲಿ ಒಂದೇ ನಿಮಿಷದಲ್ಲಿ ಯಾವ ರೀತಿ ಪಾಪ್ಕಾರ್ನ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಈಸಿ ಉಂಟು ಇದು. ಹಾಗೂ ಪಾಪ್ಕಾರ್ನ್ ಎಲ್ಲರಿಗೂ ಹೆಚ್ಚಾಗಿ ಇಷ್ಟ ಇರುತ್ತೆ. ಫ್ರೀ ಟೈಮಲ್ಲಿ ಟೈಮ್ ಪಾಸಿಗೆ ಅಥವಾ ಫಿಲ್ಮ್ ನೋಡ್ತಾ ಇರುವಾಗ ಅಥವಾ ಮಕ್ಕಳಿಗೆ ಏನಾದರೂ ಕಲಿಯುವಾಗ ಅಥವಾ ಯಾವುದಕ್ಕಾದರೂ ನಾವು ದೊಡ್ಡವರು ಫಿಲ್ಮ್ ನೋಡುವಾಗ ಕೂಡ ನಾವು ಇದನ್ನು ಎಂಜಾಯ್ ಮಾಡ್ಬೋದು. ಓಕೆ, ಇದು ತುಂಬ ಈಸಿಯಲ್ಲಿ ಆಗುತ್ತೆ. ಹಾಗಾಗಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಪಾಪ್ಕಾರ್ನ್ ಮಾಡೋದಂತ ಹೇಳಿ. ಫಸ್ಟಿಗೆ ನೋಡಿ, ನಾವು ಈ ರೀತಿ ಡ್ರೈ ಜೋಳ ಅಂತ ಒಣ ಜೋಳ ಅಂತ ಹೇಳ್ತೀವಿ ನೋಡಿ, ಅದನ್ನು ತೊಗೊಳ್ಬೇಕು. ಮಾರ್ಕೆಟಲ್ಲಿ ಈಸಿಯಲ್ಲಿ ನಿಮಗೆ ಎಲ್ಲ ಗ್ರೋಸರಿ ಶಾಪ್ಗಳಲ್ಲಿ ಎಲ್ಲ ಸಿಗುತ್ತೆ, ನಿಮಗೆ ಮಾಲ್ಗಳಲ್ಲಿ ಕೂಡ ಸಿಗುತ್ತೆ ನೋಡಿ. ಈ ರೀತಿ ಲೂಸ್ ಕೂಡ ಸಿಗುತ್ತೆ. ನಾನು ತಗೊಂಡು ಬಂದಿದ್ದೀನಿ ನೋಡಿ. ಈ ರೀತಿ ತುಂಬ ಏನು ಜಾಸ್ತಿ ರೇಟ್ ಕೂಡ ಇಲ್ಲ ಇದಕ್ಕೆ. ಡ್ರೈ ಜೋಳ ಇದು, ಹಸಿ ಜೋಳ ಅಲ್ಲ. ಪಾಪ್ಕಾರ್ನ್ ಜೋಳ ಅಂತ ಹೇಳಿದರೆ ನಿಮಗೆ ಗ್ರೋಸರಿ ಶಾಪ್ಗಳಲ್ಲಿ ಕೊಡ್ತಾರೆ ಇದನ್ನು ನೋಡಿ. ಒಂದು ಕುಕ್ಕರ್ ತೊಗೊಳ್ಬೇಕು. ಕುಕ್ಕರಲ್ಲಿ ನಾನು ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಎಣ್ಣೆನೂ ಹಾಕಿದ್ದೀನಿ, ಅಥವಾ ನೀವು ಬಟರ್ ಬೇಕಿದ್ರೆ ಬಟರ್ ಹಾಕ್ಬೋದು. ನಾನಿಲ್ಲಿ ಆಲಿವ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನೋಡಿ, ನಾನು ಫಸ್ಟಿಗೆ 1 ಕಪ್ಪಷ್ಟು ಜೋಳವನ್ನು ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಜೋಳವನ್ನು ಹಾಕಿದ್ದೀನಿ ನೋಡಿ. ಈ ರೀತಿ ನಂದು 4.5 ಲೀಟ್ರ್ ಕುಕ್ಕರ್ ನಂದು. ಅದರಲ್ಲಿ ನಾನು 1 ಕಪ್ ಜೋಳ ಹಾಗೂ ಒಂದು ಸ್ವಲ್ಪ ನಾನಿಲ್ಲಿ ಒಂದು 3/4 ಸ್ಪೂನಷ್ಟು ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಹಾಕಿದ್ದೀನಿ. ಇವಾಗ ನಾನು ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಗ್ಯಾಸ್ ಫಾಸ್ಟಲ್ಲೇ ಇರಲಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ನಿಮಗೆ ಸ್ವಲ್ಪ ಕಲರ್ ಬರಲಿಕ್ಕೋಸ್ಕರ ನಾನಿಲ್ಲಿ ಅರಿಶಿಣವನ್ನು ಹಾಕಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಇದು ಮಾಡ್ಬೋದು. ಆದರೆ ಎಲ್ಲೋ ಸ್ವಲ್ಪ ಕಲರ್ ಬರಲಿಕ್ಕೆ ನಾನಿಲ್ಲಿ ಅರಿಶಿಣವನ್ನು ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ, ಒಂದು 2 ಸೆಕೆಂಡಷ್ಟು ಫ್ರೈ ಮಾಡಿದರೆ ಸಾಕು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇದು ಸ್ವಲ್ಪ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನೀವೇನು ಮಾಡಬೇಕು, ಕುಕ್ಕರ್ ಮುಚ್ಚಳವನ್ನು ಇದಕ್ಕೆ ಮುಚ್ಚಬೇಕು. ಮುಚ್ಚಳ ಯಾವ ರೀತಿ ಮುಚ್ಚಬೇಕೆಂದರೆ, ಇದಕ್ಕೆ ಬೆಲ್ಟ್ ಕೂಡ ನೀವು ಇಡಬಾರ್ದು, ಆಮೇಲೆ ನೀವು ವಿಸಿಲ್ ಕೂಡ ಇಡಬಾರ್ದು, ಮೇಲೆ ವಿಸಿಲ್ ಕೂಡ ಇಡಬಾರ್ದು. ಹಾಗೂ ಗ್ಯಾಸನ್ನು ಫಾಸ್ಟಲ್ಲೇ ಇಡಬೇಕು, ಸ್ಲೋ ಆಗಿ ಇಡಬಾರ್ದು. ನೋಡಿ, ಈ ರೀತಿ ಸೌಂಡ್ ಬರ್ತಾ ಇರುತ್ತೆ. ಯಾವಾಗ ಈ ಸೌಂಡ್ ಸ್ಟಾಪ್ ಆಗುತ್ತೆ ನೋಡಿ, ಆವಾಗ ನೀವು ಇದರ ಗ್ಯಾಸನ್ನು ಆಫ್ ಮಾಡಬೇಕು. ಓಕೆ, ಇವಾಗ ಆಫ್ ಮಾಡಿದ್ದೀನಿ ನಾನು ನೋಡಿ. ಪಾಪ್ಕಾರ್ನ್ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಜಸ್ಟ್ ಟ್ರೈ ಮಾಡಿ ನೋಡಿ. 2 ನಿಮಿಷದಲ್ಲಿ, 2 ನಿಮಿಷ ಬೇಡ, 1 ನಿಮಿಷದಲ್ಲಿ ಇದು ಆಗಿ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಬೇಗನೆ ಆಗುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಅಲ್ಲಿ ಪ್ಲೀಸ್ ಲೈಕ್ ಬಟನ್ ಉಂಟು, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ರೆಸಿಪಿಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೀವು. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾನು ವೀಡಿಯೋಸ್ ಹಾಕ್ತೀನಿ, ತುಂಬ ಈಸಿ ಇದ್ದದ್ದು ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಕೆಳಗೆ ಕೂಡ ಏನು ತಾಗೋದಿಲ್ಲ. ಸ್ವಲ್ಪ ಉಪ್ಪು ಹಳದಿ ಹಾಕಿದ್ರಿಂದ ಅಷ್ಟು ತಾಗುತ್ತೆ, ಇಲ್ಲದ್ರೆ ಏನೂ ಇದು ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ. ಬೇಸಿಗೆಯಲ್ಲಿ ಟೈಮ್ ಪಾಸಿಗೆ ಇವಾಗ ರಜೆ ಇರುತ್ತೆ, ಆಫೀಸ್ ರಜೆ ಅಥವಾ ಮಕ್ಕಳಿಗೆ ರಜೆ ಇರುತ್ತೆ, ಎಲ್ಲರೊಟ್ಟಿಗೆ ಎಂಜಾಯ್ ಮಾಡಿ. ಓಕೆ, ಖಂಡಿತ ನಿಮಗೆ ಟ್ರೈ ಮಾಡ್ತೀರಂತ ಎನಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.